ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ರೋಚಕ ಟ್ವಿಸ್ಟ್ ಅನ್ನು ಲಭಿಸ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಒಂದು ಆರ್ಟಿಕಲ್ ಅನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ನಿನ್ನೆ ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತ ಸಂಭವಿಸಿರುವಂಥದ್ದು. ಖ್ಯಾತ ವಕೀಲರ ತಂಡ ನಿನ್ನೆ ಧರ್ಮಸ್ಥಳಕ್ಕೆ ಬೆಳ್ತಂಗಡಿಗೆ ಆಗಮಿಸಿರುವಂಥದ್ದು, ತಮ್ಮ ವಕಾಲತನ್ನು ನ್ಯಾಯಾಧೀಶರ ಮುಂದೆ ಸಲ್ಲಿಸಿರುವಂಥದ್ದು. ಆದರೆ ಅಷ್ಟಕ್ಕೆ ಆ ಒಂದು ಕತೆ ಮುಗಿಯುತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ಮುಗಿಯೋದಿಲ್ಲ. ಯಾಕಂತ ಕೇಳಿದರೆ ಇವತ್ತು ಆ ಒಂದು ವಕೀಲರ ತಂಡದ ಪರವಾದಂತಹ ಅವರ ಬ್ಯಾಕ್ಗ್ರೌಂಡನ್ನು ಇವತ್ತು ಸಾಮಾಜಿಕ ಜಾಲತಾಣ ಪರಿಶೋಧನೆ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅಂತ ಏನು ಕರಿತೀವಿ, ಆ ರೀತಿಯಲ್ಲಿ ಜನಸಾಮಾನ್ಯರೇ ಇವತ್ತು ಈ ಒಂದು ವಿಚಾರದಲ್ಲಿ ಅನ್ವೇಷಣೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಜರ್ನಲಿಸಮನ್ನು ಅವರೇ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ನೋಡಿ, ಎಸ್ ಬಾಲನ್ ವಿಚಾರವಾಗಿ ಎಷ್ಟೆಲ್ಲ ವಿಚಾರಗಳು ಬಂದು, ಪವಿತ್ರ ಗೌಡ ಪರ ವಕೀಲರು ಅವರು ನೋಡಿ ಕೊಲೆಗಾರರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಅದೇ ಇನ್ನೊಂದು ಕೊಲೆ ಆರೋಪಿ ದರ್ಶನ್ ಪರ ವಕೀಲರು CV ನಾಗೇಶ್ ಇವತ್ತು ಧರ್ಮಸ್ಥಳ ಪರವಾಗಿ ವಾದ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಇದ್ಯಾವುದು ಅವರಿಗೆ ಪ್ರಾಬ್ಲಮ್ ಅಲ್ವೇ ಅಲ್ಲ. ಪವಿತ್ರ ಗೌಡ ಪರ ವಕೀಲರು ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟಗಾರರ ಪರವಾಗಿ ವಾದ ಮಾಡಿದ್ದು ತಪ್ಪು ಅಂತ ಹೇಳುವಂಥ ತಾವುಗಳು ಇವತ್ತು ಕೊಲೆಗಾರ ರೇಣುಕಾಸ್ವಾಮಿಯನ್ನು ಡೈರೆಕ್ಟಾಗಿ ಕೊಲೆಯಲ್ಲಿ ಇನ್ವಾಲ್ವ್ ಆದಂತಹ ವ್ಯಕ್ತಿ ದರ್ಶನ್ ಪರ ಇವತ್ತು ವಾದ ಮಾಡೋಕ್ಕೆ ಹೋದಂತಹ CV ನಾಗೇಶ್ ಗೊತ್ತಿದೆ ಎಲ್ರಿಗೂ. ಖ್ಯಾತ ವಕೀಲರು, ಬೆಂಗಳೂರಿನ ವಕೀಲರು, ದೊಡ್ಡ ಹೈ ರಿಸ್ಕ್ ಕೇಸ್ಗಳನ್ನು ತೆಗೆದುಕೊಳ್ಳುವವರು ಮಾತ್ರ ಅಲ್ಲ, ಅಷ್ಟೇ ದೊಡ್ಡ ಚಾರ್ಜನ್ನು ಮಾಡುವವರು. ಕನಿಷ್ಠ ಅಂದರೂ 25 ರಿಂದ 30 ಲಕ್ಷ ಚಾರ್ಜ್ ಮಾಡ್ತಾರೆ ಒಂದು ಪ್ರಕರಣಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಿಗುತ್ತೆ ಅದನ್ನು ನಾವು ನಿಮ್ಮ ಮುಂದೆ ತರುವಂಥವ್ರು. ಆದರೆ ಇಲ್ಲಿ ಪ್ರಶ್ನೆ ಉದ್ಭವವಾಗುವಂಥದ್ದು, ಇಷ್ಟು ದೊಡ್ಡ ಖರ್ಚು ಮಾಡಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಡೈರೆಕ್ಟಾಗಿ ಇನ್ವಾಲ್ವ್ ಆಗುವಂತಹ ಅವಶ್ಯಕತೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಇತ್ತಾ ಅಂತ ಒಂದು ವಿಭಾಗ ಜನ ಕೇಳ್ತಾ ಇರುವಂಥದ್ದು. ಇನ್ನೊಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಒಂದು ಆರ್ಟಿಕಲ್, ಅದನ್ನು ಡೈರೆಕ್ಟಾಗಿ ನಿಮ್ಮ ಮುಂದೆ ನಾನು ಓದಿಸ್ತೇನೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಪರ ವಾದ ಮಂಡಿಸ್ತಾ ಇರುವಂತಹ ಎಸ್ ಬಾಲನ್ರನ್ನು ಕಾಲೆಳಿತಾ ಇದ್ದಂತಹ ಬುರುಡೆ ಮಿಂಡ್ರಿ ಮೀಡಿಯಾ ಮತ್ತು ಅತ್ಯಾಚಾರಿ ಗ್ಯಾಂಗ್ನವರು ಇವತ್ತು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದಲ್ಲಿ ಅದೇ ಪ್ರಕರಣದ ಮತ್ತೋರ್ವ ಕೊಲೆ ಆರೋಪಿ ದರ್ಶನ್ ಪರ ವಕೀಲ CV ನಾಗೇಶ್ ಎಂಟ್ರಿ ಆಗಿದ್ದಕ್ಕೆ ಯಾಕೆ ಬಟ್ಟೆ ಬಿಚ್ಚಿ ಕುಣಿತಾ ಇದ್ದಾರೆ ನೋಡಿ. ಅಲ್ಲಿ ಎಸ್ ಬಾಲನ್ ಅವರು ಬಂದರು ಅಂತ ಹೇಳಿಕೊಂಡು ಅದನ್ನು ವಿರೋಧ ಮಾಡಿದಂತಹ ವ್ಯಕ್ತಿಗಳು ಇವತ್ತು CV ನಾಗೇಶ್ ಬಂದಂತಹ ಸಂದರ್ಭದಲ್ಲಿ ಹುಚ್ಚೆದ್ದು ಕುಣಿತಾ ಇದ್ದಾರೆ, ಆಘೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ. ಅದು ಹೇಗೆ, ಯಾಕೆ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇರುವಂಥದ್ದು. CV ನಾಗೇಶ್ ವಾದ ಏನಂದರೆ, ಈ ಪ್ರಕರಣದಲ್ಲಿ ಧರ್ಮಸ್ಥಳ ದೇವಸ್ಥಾನ ಸಂತ್ರಸ್ತರು ಅಂತ ಇಲ್ಲಿ ಆರೋಪ ಇರುವುದು ಆಡಳಿತ ನಡೆಸ್ತಾ ಇರುವಂತಹ ಮನುಷ್ಯರ ಮೇಲೆ ಹೊರತು ದೇವಸ್ಥಾನ ದೇವರು ಅಥವಾ ದೈವದ ಮೇಲಲ್ಲ. ಹಾಗಿರುವಾಗ ದೇವಸ್ಥಾನ ಹೇಗೆ ಸಂತ್ರಸ್ತ ಆಗುತ್ತದೆ? ತಪ್ಪೇ ಮಾಡಿಲ್ಲ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಯಾಕೆ ಮುಟ್ಟಿ ನೋಡಬೇಕು ನೋಡಿ. ಇಲ್ಲಿ ಯಾರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರ ಮಾಡಿಲ್ಲ, ಅವರನ್ನು ಆರೋಪಿ ಸ್ಥಾನದಲ್ಲಿ ಕುಳ್ಳಿರಿಸಿಲ್ಲ. ಧರ್ಮಸ್ಥಳ ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ಏನು ನಿಕಟವರ್ತಿಗಳಿದ್ದಾರೆ, ದೇವಮಾನವ ಅಂತ ಕರೆಸ್ಕೊಳ್ಳುವವರು, ಅವರ ಕುಟುಂಬಸ್ಥರು, ಹಾಗೆ ಹೀಗೆ ಅಂತ ಏನೆಲ್ಲ ಇದ್ದಾರೆ, ಸೊ ಅವರ ವಿರುದ್ಧವಾಗಿ ಇವತ್ತು ಆರೋಪ ಕೇಳಿ ಬರ್ತಾ ಇರೋವಂಥದ್ದು. ಆದರೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಇಲ್ಲಿ ಸಂತ್ರಸ್ತರಾಗೋಕ್ಕೆ ಇಲ್ಲಿ ವಕಾಲತ್ತು ಹಾಕಿರುವಂಥದ್ದು. ಅವರು ಸಂತ್ರಸ್ತರು, ವಿಕ್ಟಿಮ್ಸ್ ಎನ್ನುವಂತಹ ಹೆಸರಲ್ಲಿ ಇವತ್ತು ವಕಾಲತ್ತು ಮಾಡಿರುವಂಥದ್ದು ಎಷ್ಟು ಸರಿ ಅಂತ ಇವತ್ತು ಸಾಮಾಜಿಕ ಜಾಲತಾಣ ಪ್ರಶ್ನೆ ಮಾಡಿದೆ. ನಮ್ಮ ಹಳೆಯ ವಿಡಿಯೋದಲ್ಲಿ ಈ ಒಂದು ವಿಚಾರದ ಬಗ್ಗೆ ಉಲ್ಲೇಖ ಮಾಡಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿರುವಂತಹ ಈ ಒಂದು ಬಹುಮುಖ್ಯ ಪ್ರಶ್ನೆ ಆಗಿರುವ ಕಾರಣದಿಂದಾಗಿ ಈ ಒಂದು ಅಪ್ಡೇಟನ್ನು ಮತ್ತೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಒಂದು ರೀತಿಯ ಡೀಪ್ ಎಕ್ಸ್ಪ್ಲೈನ್ ಒಂದಿಗೆ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.